ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಬೆಂಗಳೂರಿನಲ್ಲಿ ಅಧ್ವಾನವನ್ನು ಸೃಷ್ಟಿ ಮಾಡಿದೆ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಜನ ಸಂಕಷ್ಟದಲ್ಲಿದ್ದಾರೆ. ಏರಿಯಾದ ಕೆಲವೆಡೆ ಇನ್ನೂ ಕೂಡ ರಾಜಕಾಲುವೆಯ ನೀರು ತಗ್ತಾ ಇಲ್ಲ. ಮತ್ತೆ ಮತ್ತೆ ಮಳೆ ಬರ್ತಾ ಇರೋದ್ರಿಂದ ನೀರಿನ ಮಟ್ಟ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ. ಸ್ಥಳದಲ್ಲಿಯೇ ಬೀಡು ಬಿಟ್ಟು ಅಗ್ನಿಶಾಮಕ ದಳ ಮತ್ತು ವಿಪತ್ತು ನಿರ್ವಹಣಾ ತಂಡ ಕೆಲಸವನ್ನ ಮಾಡ್ತಾ ಇದೆ. ಬೋಟ್ಗಳ ಸಹಿತ ಸ್ಥಳದಲ್ಲಿಯೇ ಆಂಬ್ಯುಲೆನ್ಸ್ ಕೂಡ ಬೀಡು ಬಿಟ್ಟಿರುವಂತಹದ್ದು ಗೊತ್ತಾಗ್ತಾ ಇದೆ. ಮನೆಯನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇರೋರು ಗ್ರೌಂಡ್ ಫ್ಲೋರ್, ಮುಖ್ಯವಾಗಿ ಗ್ರೌಂಡ್ ಫ್ಲೋರ್ನ ನಿವಾಸಿಗಳನ್ನು ಸ್ಥಳಾಂತರ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೀವು ಕೂಡ ಸಾಯಿ ಲೇಔಟ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯ ನರಕ ಸದೃಶ್ಯ ಇಲ್ಲಿ ನಿರ್ಮಾಣವಾಗುತ್ತೆ. ಈಗ ಒನ್ಸ್ ಅಗೇನ್ 2 ದಿನದ ಮಳೆಗೆ ಮತ್ತೊಮ್ಮೆ ಇಡೀ ಏರಿಯಾವೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇಲ್ಲಿರುವಂತಹ ಸ್ಥಳೀಯರನ್ನು ಶಿಫ್ಟ್ ಮಾಡುವಂತಹ ಕೆಲಸ ಬೋಟ್ ಮೂಲಕ ಆಗ್ತಾ ಇರುವಂಥದ್ದು. ನಿರಂತರವಾಗಿ ಆ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನ ಒಳಗಿರೋದಕ್ಕೂ ಆಗದೆ ಹೊರಗೆ ಬರೋದಕ್ಕೂ ಆಗದೆ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿನ ಮಟ್ಟ ಸದ್ಯಕ್ಕಂತೂ ಕಡಿಮೆ ಆಗಲ್ಲ ಅಂಥೇಳಿ ಅಲ್ಲಿರುವಂತಹ ಸಿಬ್ಬಂದಿಗಳೇ ಹೇಳ್ತಾ ಇದ್ದಾರೆ. ಸಾಯಿ ಲೇಔಟ್ ಜಲಾವೃತವಾಗಿರೋದ್ರಿಂದ ಸ್ಥಳೀಯರು ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಉಪಹಾರ ನೀರು ಇಲ್ಲದೆ ಸ್ಥಳೀಯರು ಕಂಗಾಲಾಗ್ಬಿಟ್ಟಿದ್ದಾರೆ, ಪರದಾಟವನ್ನು ನಡೆಸ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಪಾಲಿಕೆಯಿಂದ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸದ್ಯ ನಿವಾಸಿಗಳಿಗೆ ಪಾಲಿಕೆಯಿಂದ ಹಾಲು ನೀರನ್ನು ವಿತರಿಸುವಂತಹ ಕೆಲಸ ಆಗ್ತಾ ಇದೆ. ಸದ್ಯ ನಿವಾಸಿಗಳಿಗೆ ಪಾಲಿಕೆ ಹಾಲು ನೀರು ಉಪಹಾರವನ್ನು ವಿತರಿಸ್ತಾ ಇರುವಂತಹದ್ದು. ಸಾಯಿ ಲೇಔಟ್ನಲ್ಲಿ ಜನ ಸಂಕಷ್ಟದಲ್ಲಿದ್ದರು. ಜನರ ಸಂಕಷ್ಟದ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡ್ತು. ಒಂದು ಹೊತ್ತಿನ ಊಟ ತಿಂಡಿ ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡ್ತಿದ್ದಾರೆ ಎನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿತ್ತು. ಈಗ ಪಾಲಿಕೆ ಎಚ್ಚೆತ್ತುಕೊಂಡು ಎಲ್ರಿಗೂ ಕೂಡ ಆಹಾರವನ್ನು ಪೂರೈಸುವಂತಹ ಕೆಲಸ ಮಾಡ್ತಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂಥೇಳಿ, ಈ ಏರಿಯಾದಲ್ಲೇ ಲಾಕ್ ಆಗಿರುವಂತಹ ಜನರಿಗೆ BBMP ಕಡೆಯಿಂದ ಏನೆಲ್ಲ ಸಹಾಯ ಆಗ್ತಾ ಇದೆ, ಜನ ಮತ್ತು ಅಧಿಕಾರಿಗಳ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ? ಪ್ರೇಮ್, ಸದ್ಯ ನಾನು ಸಾಯಿ ಲೇಔಟ್ನ ನಿವಾಸದ ಒಳಭಾಗದ ಒಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಂಪ್ಲೀಟ್ ಆಗಿ ಮನೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಮನೆಯನ್ನ ಕಳೆದ ಕೆಲ ವರ್ಷಗಳ ಹಿಂದಷ್ಟೇ ತೆಗೆದುಕೊಂಡಿದ್ರು. ಈ ಮನೆಯಲ್ಲಿ ಆರಾಮಾಗಿ ಇರ್ಬೋದು ಅನ್ನುವಂಥ ಕಾರಣಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಈ ಮನೆಯನ್ನು ತೆಗೆದುಕೊಂಡಿದ್ರು. ಬಟ್ ಆದರೆ ಇವತ್ತು ಈ ಮನೆಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಮನೆ ಒಳಭಾಗದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನೀರು ಶೇಖರಣೆ ಆಗಿತ್ತು, ಕೊಚ್ಚೆ ತುಂಬಿದಂಥ ವಾತಾವರಣ. ಈಗ ಮತ್ತೊಂದು ಕಡೆ ಅದರ ಮಧ್ಯೆ ಹಾವು ಮರಿಗಳು ಸೇರಿದೆ ಎನ್ನುವಂಥ ಒಂದಷ್ಟು ಸುಳಿವು ಮನೆಯವ್ರಿಗೆ ಸಿಕ್ತು. ಬೆಳಗ್ಗೆಯಿಂದ ಹಾವು ಮರಿಗಳನ್ನು ನೋಡುವಂಥ ಕೆಲಸವನ್ನ ಮಾಡಿದ್ರು. ಈಗ ಮನೆ ಒಳಗಡೆ ಸೇರುವಂಥ ಹಾವನ್ನ ಇಡಿಸುವಂಥ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಒಂದು ಮರಿಯನ್ನ ಸೇವ್ ಮಾಡಲಾಗಿದೆ. ಮಳೆ ನೀರಿನ ಜೊತೆಯಲ್ಲೇ ಬಂದಿರುವಂಥ ಈ ಹಾವಿನ ಮರಿಗಳು ಇನ್ನೂ ಮನೆ ಒಳಗಡೆ ಎಷ್ಟಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಆದರೆ ಸದ್ಯಕ್ಕೆ ಇರುವಂಥ ಒಂದಷ್ಟು ಮರಿಗಳನ್ನ ಹಿಡಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ, ನಿಮಗೆ ಲೈವ್ ವಿಜುವಲ್ ಸಿಗ್ತಾ ಇದೆ. ಇದೊಂದೇ ಮನೆ ಅಲ್ಲ, ಅನೇಕ ಮನೆಗಳದ್ದು ಇದೇ ಪರಿಸ್ಥಿತಿ. ಒಂದ್ ಕಡೆ ಮಳೆ ಬಂದಾಗ ಈ ರೀತಿಯಾಗಿ ಮಳೆ ತುಂಬುತ್ತೆ. ಅದಾದ ಬಳಿಕ ಮಳೆ ಎಲ್ಲವೂ ಕೂಡ ಇಳಿದ ಮೇಲೆ ಈ ರೀತಿಯಾದಂತಹ ಒಂದಷ್ಟು ಪ್ರಾಣಿಗಳ ಕಾಟವೂ ಕೂಡ ಈ ಭಾಗದ ಜನರನ್ನ ಹೈರಾಣಾಗಿಸ್ತಾ ಇದೆ. ಇನ್ನೂ ಕೂಡ ಹಾವು ಇದೆ ಅನ್ನುವಂಥ ಕಾರಣಕ್ಕಾಗಿ ಮನೆಯ ಒಳಭಾಗ ಗಲೀಜಾಗಿದ್ದಂಥ ಪ್ರದೇಶಗಳನ್ನೆಲ್ಲವನ್ನ ಕೂಡ ಎಳೆದು ನೋಡುವಂಥ ಕೆಲಸವನ್ನ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸದ್ಯ ಬೆಳಿಗ್ಗೆಯಿಂದಲೂ ಕೂಡ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು ಈ ಭಾಗದ ಜನಕ್ಕೆ ಯಾವೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲವನ್ನು ಮಾಡಿಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀರು ಊಟ ತಿಂಡಿ ಪೂರೈಕೆ ಮಾಡುವಂಥ ಕೆಲಸವನ್ನ ಬೆಳಿಗ್ಗೆಯಿಂದ ಮಾಡ್ತಾ ಇದ್ದಾರೆ. ಕೆಲವತ್ತು ಬಂದಿಲ್ಲ ಅನ್ನುವಂಥ ಒಂದಷ್ಟು ಆಕ್ರೋಶ ಈ ಭಾಗದ ನಿವಾಸಿಗಳಲ್ಲಿತ್ತು. ಅದಾದ ಬಳಿಕ ಇಮಿಡಿಯೇಟ್ ಆಗಿ ಅವರಿಗೆ ಯಾವೆಲ್ಲ ವ್ಯವಸ್ಥೆಗಳು ಬೇಕು ಏನೆಲ್ಲ ಬೇಕು ಅನ್ನುವಂಥದ್ದನ್ನ ಪೂರೈಸುವಂಥ ಕೆಲಸವನ್ನ ಸದ್ಯ ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ಅನೇಕ ಪ್ರದೇಶಗಳಲ್ಲಿ ನೀರು ನಿಂತಿದೆ. ನೀರನ್ನ ತೆರವು ಮಾಡುವಂಥ ಕೆಲಸ ಇನ್ನೂ ಕೂಡ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಮಳೆ ಕೂಡ ಬರ್ತಾ ಇದೆ. ಈ ಮಧ್ಯೆ ನಿವಾಸಿಗಳು ಎಲ್ಲಿ ನೀರು ಖಾಲಿಯಾಗಿತ್ತು ಆ ಮನೆಗಳನ್ನ ಕ್ಲೀನ್ ಮಾಡಿಕೊಂಡು ಅವೆಲ್ಲವನ್ನ ಕೂಡ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಸಂಪೂರ್ಣವಾಗಿ ಇಡೀ ಮನೆ ಜಲಾವೃತ ಆಗಿದ್ದಂತ ಕಾರಣಕ್ಕಾಗಿ ಆದಷ್ಟನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮಳೆ ಬಂದ್ರೆ ಹೇಗೆ ಎನ್ನುವಂತ ಆತಂಕ, ಜೊತೆಗೆ ಅವರ ಮೆಷಿನರೀಸ್ಗಳು ಅವರಿದ್ದಂತ ವಸ್ತುಗಳೇನಿದ್ವು ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿ ಹಾಳಾಗಿರುವಂತದ್ದು ಈ ಮನೆ ಒಳಭಾಗದಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.